ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಈ 3 ಥರ ಲೀಫನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನಷ್ಟು ಬೇಸಿಕ್ ಡಿಸೈನ್ಸ್ಗಳನ್ನೆಲ್ಲನೂ ನಾನು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಈ ಲೀಫನ್ನು ನಾನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅಂಥೇಳಿ ಅಬ್ಸರ್ವ್ ಮಾಡಿರಿ. ಸೆಟ್ಟಿಂಗು ಕೂಡ ನಿಮ್ಗೆ ಕಾಣಿಸುವಂಗೆ ನಾನು ವಿಡಿಯೋ ಮಾಡಾಕತ್ತೀನಿ. ಯಾಕಂದ್ರೆ ಸೆಟ್ಟಿಂಗ್ ನೋಡಿದ್ರಿ ಅಂತಂದ್ರೆ ನಾನು ಎಷ್ಟು ನಂಬರ್ಗೆ ರೈಸ್ ಮಾಡಿ ಇಳಿಸ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನೋಡಿರಿ, ನಾನು 1 ನಂಬರ್ ಒಳಗೆ ತೊಗೊಂಡು 2 3 4 ತೊಗೊಂಡು ಮತ್ತೆ 4 3 2 0ಕ್ಕೆ ಬಂದೀನಿ ಫ್ರೆಂಡ್ಸ್. ನಾನು ಈ ರೀತಿ ಲೀಫನ್ನು ಬಿಡಿಸ್ಬೇಕು. ನಂಬರ್ ಒಳಗೆ ಹೇಳೋದಾದರೆ 0ದಿಂದ 4ದಿಂದ ಮತ್ತೆ ನಾವು 0ಕ್ಕೆ ಬಂದಾಗ ಅಂದರೆ 4 ಬರೋ ತನಕ ನಾವು ಮಿಡಲ್ ಇರಬೇಕು, ಲೀಫ್ನ ಮಿಡಲ್ ಇರಬೇಕು. ಆಮೇಲೆ 4ದಿಂದ ನಾವು ಮತ್ತೆ ಡೌನಿಂಗ್ ಮಾಡ್ತೀವಲ್ಲ, ಆವಾಗ ನಾವು 0ಕ್ಕೆ ಬರಬೇಕು. ಆ ಟೈಮಿಗೆ ನಮ್ಗೆ ಇಲ್ಲಿ ಲೀಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಬರುತ್ತೆ. ಸೆಟ್ಟಿಂಗ್ ನೋಡ್ಕೋರಿ. ಆಮೇಲೆ ಯಾವ ರೀತಿ ಹಾಕಾಕತ್ತೀನಿ ನೋಡಿರಿ. ಇದು ಕ್ಲಾಸ್ 6 ಅದ ಫ್ರೆಂಡ್ಸ. ನನಗೆ ವೀವರ್ಸ್ ಎಲ್ಲರೂ ಏನು ಕೇಳ್ತಾ ಇದ್ರು ಅಂತಂದರೆ, ಕ್ಲಾಸ್ 6 ಅಪ್ಲೋಡ್ ಮಾಡಿರಿ, ನಮಗೂ ಹೆಲ್ಪ್ ಆಗುತ್ತಾ, ನಾವು ನೋಡಿ ಕಲಿತೀವಿ ಅಂಥೇಳಿ. ಈ ರೀತಿ ಅಂದ್ರೆ ದುಡ್ಡು ಕೊಟ್ಟು ಕಲೀಲಾಕ ಆಗ್ಲಾರ್ದಂಥವ್ರು ಸುಮಾರು ಜನ ಇರ್ತಾರೆ. ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂಥೇಳಿ ನಾನು ಕ್ಲಾಸ್ 6 7 ಎಷ್ಟು ಅದಾವಲ್ಲ ಎಲ್ಲನೂ ಬೇಸಿಕ್ ಸ್ಟಿಚಸ್ಸನ್ನು ಕೂಡ ಇದ್ರೊಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಆನ್ಲೈನ್ ಕ್ಲಾಸ್ನೂ ತೊಗೋತಾ ಇದ್ದೀನಿ ಫ್ರೆಂಡ್ಸ. ಎಲ್ಲರಿಗೂ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋನ ಅಂದರೆ ಇನ್ನೇನು ಬೇಸಿಕ್ ಸ್ಟಿಚಸ್ ಅದೇನು ಬರ್ತಾವಲ್ಲ ಎಲ್ಲನೂ ನಾನು ಈ ಚಾನಲ್ದೊಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಈಗ 5 ಕ್ಲಾಸಸ್ ಅಪ್ಲೋಡ್ ಆಗ್ಯಾವು ಎಂಬ್ರಾಯ್ಡ್ರಿ ಬಗ್ಗೆನೇ. ಇದು ಕ್ಲಾಸ್ 6. ಈ ರೀತಿ ಲೀಫ್ಗಳು 3 ತರಹದ ಲೀಫ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತಂದ್ರೆ ಇನ್ನೂ ನೀಟಾಗಿ ನಮ್ಗೆ ಎಂಬ್ರಾಯ್ಡ್ರಿ ಅನ್ನೋದು ಕಲಿತೀವಿ ಫ್ರೆಂಡ್ಸ. ನೋಡಿರಿ, ನಾನು ಯಾವ ರೀತಿ ಹಾಕಾಕತ್ತೀನಿ ಅಬ್ಸರ್ವ್ ಮಾಡಿರಿ ಫ್ರೆಂಡ್ಸ್. ಮತ್ತು ಇನ್ನೂ ಕೆಲವರು ಕೇಳ್ತೀರಿ ನಾನು ಕಲಿಬಹುದಾ ಅಂಥೇಳಿ. ದಯವಿಟ್ಟು ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಡ್ರಿ ಫ್ರೆಂಡ್ಸ. ನನಗೂ ಕೂಡ ಸ್ಟಾರ್ಟಿಂಗ್ ಎಂಬ್ರಾಯ್ಡ್ರಿ ಏನೂ ಬರ್ತಿರ್ಲಿಲ್ಲ. ನಾನು ಕೂಡ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ರಿಂದಲೇ ನನಗೂ ಬಂದಿರೋದು. ನಾನು ಸ್ಟಿಚಿಂಗ್ ಮಾಡ್ತೇನೆ. ಸ್ಟಿಚಿಂಗ್ನು ಬಿಟ್ಟು ನಾನು ಇದಕ್ಕೆ ಟೈಮ್ ಕೊಟ್ಟು ಕಲಿತಾಗ ಕೂಡ ನಮ್ಗೆ ಬರ್ತೈತಿ. ಯಾಕಂದ್ರೆ ನಾವು ಬರೀ ಸ್ಟಿಚಿಂಗ್ ಮಾಡ್ತೀವಿ ಅಂತಂದು ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಬರಲ್ಲ. ನಾವು ಖಂಡಿತ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಫ್ರೆಂಡ್ಸ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀವಲ್ಲ ಅಷ್ಟು ನೀಟಾಗಿ ನಮಗೆ ಈ ವರ್ಕ್ ಅನ್ನೋದು ಬರ್ತೈತಿ. ಇದು ಏನು ಲೀಫ್ ಹಾಕಾಕತ್ತಿಲ್ಲ, ಇದು 2ನೇ ಥರದ ಲೀಫು. ಇನ್ನು ಸುಮಾರು ಥರದಂಥ ಲೀಫ್ ಡಿಸೈನ್ಸ್, ಆಮೇಲೆ ಫ್ಲವರ್ ಡಿಸೈನ್ಸ್ ಎಲ್ಲ ಥರ ಅದಾವು. ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಆದರೆ ನೀವು ಸ್ವಲ್ಪ ವೇಟ್ ಮಾಡಬೇಕು ಫ್ರೆಂಡ್ಸ್. ನನಗೆ ಸ್ಟಿಚಿಂಗ್ನೂ ಇರ್ತಾವಲ್ಲ, ಸ್ಟಿಚಿಂಗ್ ಮಾಡಿಕೊಂಡು ಮತ್ತು ನಾನು 2 ಚಾನಲ್ಗೆ ವೀಡಿಯೋಸ ಅಪ್ಲೋಡ್ ಮಾಡೋದನ್ನು ನನಗೆ ಲೇಟ್ ಆಗಿರ್ತದೆ. ಹೀಗಾಗಿ ಕ್ಲಾಸ್ಗಳಂತೂ ಬರ್ತಾವೆ, ಖಂಡಿತ ಕ್ಲಾಸ್ಗಳು ಹಾಕ್ತೀನಿ. ಆದರೆ ವೇಟ್ ಮಾಡಿರಿ ಫ್ರೆಂಡ್ಸ್. ರೆಗ್ಯುಲರಾಗಿ ಬರ್ತಾವಂತ ಹೇಳೋಕ್ಕಾಗಲ್ಲ. ನೋಡೋಣ, ಆದಷ್ಟು ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ಲೀಫ್ ನೋಡಿರಿ, ನಂಬರ 2 ಅಥವಾ 3 ಒಳಗಿಟ್ಟು ಈ ರೀತಿ ಸ್ಯಾಟಿನ್ ಸ್ಟಿಚ್ ಒಳಗೆ ನಾವು ಸುತ್ತೆಲ್ಲ ಫಸ್ಟಿಗೊಂದು ರನ್ನಿಂಗ್ ಸ್ಟಿಚ್ ಹಾಕಿ ಆಮೇಲೆ ಈ ರೀತಿ ಎಜ್ಜಿಗೆ ಬರೋಣ ಮತ್ತು 0ಕ್ಕೆ ತೊಗೊಂಡು ಮತ್ತು 3 ಒಳಗೆ ನಾವು ಇದು ಡಿಸೈನ್ ಹಾಕಬೇಕು ಫ್ರೆಂಡ್ಸ. ಸೆಟ್ಟಿಂಗ್ ನೋಡ್ಕೋರಿ ಹಾಗೆ ಯಾವ ರೀತಿ ಬರ್ತದೆ ಅಂಥೇಳಿ. ನೋಡಿರಿ, 0ಕ್ಕೆ ಬಂದು ಮತ್ತೆ ನಾವು 0ಕ್ಕೆ ಬರಬೇಕು. ನೋಡಿರಿ, ಈ ರೀತಿ ಇದು ಒಂದು ಲೀಫ್ ಕ್ರಿಯೇಟ್ ಆಗುತ್ತೆ. ಇದು ಮಧ್ಯೆ ನಮಗೆ ಗ್ಯಾಪ್ ಬರುತ್ತೆ. ಯಾಕಂದರೆ ಬೇರೆ ಥ್ರೆಡ್ ಒಳಗೆ ನಾವು ಫಿಲ್ ಮಾಡ್ಕೊಂಡ್ರೂ ಬರ್ತದೆ. ಇಲ್ಲಂತಂದರೆ ಕುಂದನ್ಸೋದು ಬರ್ತಾವಲ್ಲ ಫ್ರೆಂಡ್ಸ, ಅವನು ಕೂಡ ನಾವು ಗಮ್ಲೆ ಅಟ್ಯಾಚ್ ಮಾಡಿದರೆ ಬರ್ತದೆ. ಈ ರೀತಿ ಹಾಕಬೇಕು ನಾವು. ಇನ್ನೂ ತುಂಬ ಡಿಸೈನ್ಸ್ಗಳು ಅದಾವೆ ಫ್ರೆಂಡ್ಸ. ನಿಧಾನಕ್ಕೆ ಈ ವಿಡಿಯೋದಾಗ ನನಗೆ ರಿಂಗ್ ಕೇಳಿದ್ರು, ವ್ಯೂವರ್ಸ್ ಕೇಳಿದ್ರು ಫ್ರೆಂಡ್ಸ್, ರಿಂಗ್ ಹಾಕೋದು ಹೇಳ್ಕೊಡ್ರಿ ಅಂಥೇಳಿ. ಪ್ರತಿಯೊಂದನ್ನು ಬೇಸಿಕ್ನಿಂದ ಮಿಷನ್ ಮಾಹಿತಿ ಹಿಡ್ಕೊಂಡು ನಾನು ಈ ಚಾನಲ್ದೊಳಗೆ 5 ಕ್ಲಾಸಸ್ ಏನು ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ. 5 ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಅದಾವು, ಅಷ್ಟು ಬೇಸಿಕ್ ಅದಾವು. ಮಿಷನ್ ಮಾಹಿತಿ ಹಿಡ್ಕೊಂಡು ಎಲ್ಲನೂ ನಾನು 5 ಕ್ಲಾಸ್ ಒಳಗೆ ತೋರಿಸ್ಕೊಟ್ಟಿನಿ. ಬಟ್ಟೆಗೆ ರಿಂಗ್ ಹಾಕೋದು ಹೇಳ್ಕೊಡ್ರಿ ಅಂತ ಕೇಳಿದ್ರು ಒಬ್ಬರು ವ್ಯೂವರ್ಸ್ ನನಗೆ. ಅದನ್ನು ತೋರಿಸಿನಿ ಫ್ರೆಂಡ್ಸ್ ನಾ ವಿಡಿಯೋದೊಳಗೆ. ಮತ್ತು ಮಿಷನ್ಗೆ ದಾರ ಹಾಕೋದು, ಕೇಸ್ ಬಾಬಿನ್ ಹಾಕೋದು, ಪ್ರತಿಯೊಂದನ್ನು ಕೆಲವೊಂದಿಷ್ಟು ಬೇಸಿಕ್ ಡಿಸೈನ್ಸ್ಗಳು ಎಲ್ಲನೂ
5 ಕ್ಲಾಸಸ್ ಒಳಗೆ ತೋರಿಸೀನಿ. ಇದು 6ನೇ ಕ್ಲಾಸ. ಈ 3 ಥರ ಲೀಫ್ಗಳು ನೀವು ಪ್ರಾಕ್ಟೀಸ್ ಮಾಡಿರಿ ಫ್ರೆಂಡ್ಸ. ನನಗಿಂತಲೂ ನೀಟಾಗಿ ನೀವು ಹಾಕ್ಬೋದು ನೋಡಿರಿ. ಈ ರೀತಿ ನಾನು ಹಾಕಾಕತ್ತೀನಿ ಈ ಲೀಫ್ಗಳು. ಅಬ್ಸರ್ವ್ ಮಾಡಿರಿ. ಸೆಟ್ಟಿಂಗ್ ಏನದ, ಕೆಲವೊಬ್ಬರು ನನಗೇನು ಕೇಳ್ತೀರಂದ್ರೆ ನಾವು ಮಂಡಿಯಿಂದ ಮತ್ತು ಅಂದ್ರೆ ಪಾದದಿಂದ ಏನು ಪ್ಯಾಡಲ್ ಪ್ರೆಸ್ ಮಾಡ್ತೀವಲ್ಲ ಅದರಿಂದ ಮತ್ತು ಕೈ ಮೂಮೆಂಟ್ 3 ಒಮ್ಮಲಿಗೆ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತದೇನ್ರಿ ಅಂತೇಳಿ ಕೇಳ್ತಾರೆ. ಖಂಡಿತ ಆಗುತ್ತೆ ಫ್ರೆಂಡ್ಸ್, ಯಾಕೆ ಆಗಂಗಿಲ್ಲ. ನಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಆಗುತ್ತೆ. ಆದರೆ ನಾವು ಫಸ್ಟಿಗೆ ಒಂದು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿ ನಂತರ ನಾವು ಬ್ಯಾಲೆನ್ಸ್ನ ಮಾಡ್ಕೊಳ್ಳೋದು ಕಲಿಬೇಕು. ಪೇಪರ್ ಮೇಲೇ ಫಸ್ಟಿಗೆ ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ರೈಸ್ ಮಾಡೋದು. ಫಸ್ಟಿಗೆ ಪೇಪರ್ ಮೇಲೇ 0ದಿಂದ 5 ತನಕ ಸೆಟ್ಟಿಂಗ್ ಮಾಡಿಕೊಂಡು ನೀವು ಅದನ್ನು ಸೈಡೆಲ್ಲ ಯಾವ ರೀತಿ ಮಂಡಿಲಿ ಮತ್ತು ಪಾದದಲ್ಲೇ ಯಾವ ರೀತಿ ಹಾಕಬೇಕನ್ನೋದು ಸೆಟ್ಟಿಂಗ್ ಮಾಡಿಕೊಂಡು ಹಾಕಿರಿ ಫ್ರೆಂಡ್ಸ್ ಪೇಪರ್ ಮೇಲೆ. ನೆಕ್ಸ್ಟ್ ಏನದ, ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನು ಕಲೀರಿ. ನೋಡಿರಿ, ಇದು 3ನೇ ಥರದ ಲೀಫು. ಈ ಲೀಫ್ ನಾನು ಯಾವ ಥರ ಹಾಕಾಕತ್ತೀನಿ ಅಬ್ಸರ್ವ್ ಮಾಡಿರಿ. ಇದು ಏನದ, ಒಂಥರ ರೌಂಡ್ ಶೇಪ್ ಒಳಗೆ ಲೀಫ್ ಬರುತ್ತೆ ಫ್ರೆಂಡ್ಸ್. ಅಂದ್ರೆ ಮೇಲ್ಗಡೆ ಚೂಪು ಬರೋದಿಲ್ಲ. ಈ ಫಸ್ಟಿಗೆ ಹೆಂಗೆ ಬಂದಾವಲ್ಲ ಲೀಫ್ ಚೂಪಾಗೆ, ಹಂಗೆ ಈ ಲೀಫ್ ಬರೋದಿಲ್ಲ. ಇದು ಸ್ಟಾರ್ಟಿಂಗೆ ನಾವು ಎಷ್ಟು ನಂಬರ್ ಒಳಗೆ ತೊಗೋತೀವಿ ಅಂದರೆ 3 ನಂಬರ್ಲೇ ಸ್ಟಾರ್ಟ್ ಮಾಡ್ತೀವಿ. ಇದನ್ನು 3 ನಂಬರ್ಲೇ ಸ್ಟಾರ್ಟ್ ಮಾಡಿ ರೌಂಡಾಗಿ ತೊಗೊಂಡು ಮತ್ತು ನಾವು 0ಕ್ಕೆ ಎಂಡ್ ಮಾಡ್ತೀವಿ. ಇದು ಲೀಫ ತುಂಬ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ. ಈ ಥರ ನಾವು ಹಾಕೋದನ್ನು ಕಲಿಬೇಕು ನೋಡಿರಿ. ಅಬ್ಸರ್ವ್ ಮಾಡಿರಿ, ಈ ಥರ ಬರುತ್ತೆ. ಮತ್ತು ಕೆಲವೊಬ್ರು ಏನು ಕೇಳಿರಿ, ಈ ಥರ ನಮ್ಮ ಹತ್ರ ಜಿಗ್ಜಾಗ್ ಮಿಷನ್ ಅದ, ಅದಕ್ಕೆ ಬ್ರೇಕ್ ಇಲ್ಲ ಮತ್ತು ಮೋಟ್ರ್ ಇಲ್ಲ, ಬರುತ್ತೇನ್ರಿ ಎಂಬ್ರಾಯ್ಡ್ರಿ ಹಾಕಕ್ಕಂತ ಕೇಳಿರಿ. ಖಂಡಿತ ಬರೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಈ ಥರ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಜಿಗ್ಜಾಗ್ ಮಿಷನಿಗೆ ಬ್ರೇಕ್ ಬೇಕು ಮತ್ತು ಮೋಟ್ರು ಬೇಕು. ಕಾಲೇ ತುಳಿದು ನಾವು ಹೊಲಿತೀವಂತಂದ್ರೆ, ಎಂಬ್ರಾಯ್ಡ್ರಿ ಮಾಡ್ತೀವಂತಂದ್ರೆ ತುಂಬಾ ಕಷ್ಟ ಇದೆ. ಕಾಲೇ ಅಂತೂ ತುಳಿದು ಎಂಬ್ರಾಯ್ಡ್ರಿ ಹಾಕಲಿಕ್ಕೆ ಆಗೋದಿಲ್ಲ. ಮೋಟ್ರ್ ಕುಂಡ್ರಿಸ್ಬೇಕು ಮತ್ತು ಜಿಗ್ಜಾಗ್ ಮಿಷನ್ಗೆ ಬ್ರೇಕ್ ಕೂಡಿಸ್ಬೇಕು ಫ್ರೆಂಡ್ಸ. ಪ್ಲೇಟ್ ಅದ್ರ ಜೋಡಿನೇ ಬಂದಿತ್ತು ಅಂದರೆ ಪರವಾಗಿಲ್ಲ. ಪ್ಲೇಟ್ ಇರಲಿಲ್ಲ ಅಂತಂದ್ರೆ ಅದನ್ನು ಪ್ಲೇಟ್ನು ಕೂಡ ನೀವು ತೊಗೋಬೇಕು. ನಾನು ಹಿಂದಿನ ವಿಡಿಯೋದಾಗ ಪ್ಲೇಟ್ ಅದು ಎಲ್ಲನೂ ತೋರಿಸೀನಿ ಯಾವ ರೀತಿ ಹಾಕ್ಬೇಕಂಥೇಳಿ. ಈ ವಿಡಿಯೋದಾಗ ಇನ್ನೊಂದು ಏನು ತೋರಿಸೋದಂತಂದ್ರೆ, ಪಿಕೋ ಮಿಷನ್ ಅಂದ್ರೆ ಡರ್ಬಿ ಆಗಲಿ ಮಿರಿಟ್ ಆಗಲಿ ಯಾವುದೇ ಕಂಪ್ನಿದು ಪಿಕೋ ಮಿಷನ್ ಆಗಲಿ ಅದನ್ನು ಹೆಂಗೆ ಎಂಬ್ರಾಯ್ಡ್ರಿ ಕನ್ವರ್ಟ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸೋದದ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ. ವೇಟ್ ಆ್ಯಂಡ್ ವಾಚ್. ಓಕೆ ಫ್ರೆಂಡ್ಸ, ಎಲ್ಲರೂ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಫ್ರೆಂಡ್ಸ. ಇದು ವಿಡಿಯೋ ಮಾಡಿನೇ ಭಾಳ ದಿವಸ ಆಗಿತ್ತು, ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಾಗಿದ್ದಿಲ್ಲ. ಇವತ್ತು ಮಾಡಾಕತ್ತೀನಿ. ಓಕೆ ಫ್ರೆಂಡ್ಸ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ದಯವಿಟ್ಟು ನಿಮ್ಗೆ ಹೆಲ್ಪ್ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ. ಅಂದರೆ ನಾನು 2-3 ಸತಿ ಯಾಕೆ ತೊಗೋತೀನಿ ಅಂದರೆ ಲೀಫ್ ಒಂದು ಸ್ವಲ್ಪ ದಪ್ಪು ಬತ್ತು ಅಂದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ. ಒಂದೇ ಸತಿ ತೊಗೋಬೇಕಂತೇನು ರೂಲ್ಸ್ ಇಲ್ಲ. ನಾವು ಲೀಫ್ ಮೇಲೇ 1-2 ಸತಿ ತೊಗೊಂಡಿವಿ ಅಂತಂದ್ರೆ ದಪ್ಪಗೆ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಪ್ರಾಕ್ಟೀಸ್ ಮಾಡಿರಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ, ಸಿಗೋಣ ಕ್ಲಾಸ್ 7 ಒಳಗೆ. ಬಾಯ್ ಫ್ರೆಂಡ್ಸ್.